ಇವತ್ತು ಕೆರೆಗೆ ನಮ್ಮ ಹುಡುಗನಿಗೋಸ್ಕರ ನಾನು ಮೀನು ಹಿಡಿಯೋಕ್ಕಂತ ಬಂದಿದ್ದೀನಿ. ಯಾವ ಥರ ಮೀನು ಹಿಡಿಬೇಕಂತ ನಾನು ನಿಮಗೆ ಒಂದೊಂದು ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ಒಂದು ಅವರ್ ಆಯ್ತು ಬಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದೇ ಗಾಳಿ ಬೇರೆ ಜಾಸ್ತಿ, ಮೀನು ಬಿದ್ದಿಲ್ಲ ಗೊತ್ತಿಲ್ಲ. ನೋಡ ನಾನು ಆದಷ್ಟು ಬಲೆನ ಬಿಟ್ಕೊಂಡು ಬರ್ತಾ ಇದ್ದೀನಿ. ಇಷ್ಟು ಬೇರೆ ಹೊಡಿದ ಗಾಳಿ ಜೊತೆ, ಗಾಳಿ ಇಲ್ದರೆ ಮೀನು ಬಿಡೋ ಗ್ಯಾರಂಟಿ ಇತ್ತು. ನೋಡೋಣ ಏನಾಯ್ತು ಆಗುತ್ತೆ ಮುಂದೆ. ನೋಡ್ರಿ ಮೀನು ಹಿಡಿಯಕ್ಕೆ ಬಂದಿದ್ದಾವಲ್ಲ ನಾವು. ಅಲ್ಲಿ ಕುರಿಗಳು ಬಂದವೆ ನೀರು ಕುಡಿಯೋಕ್ಕೆ. ಬೇಸಿಗೆ ಬಿಸಿಲು ತಡಿನಾರ್ದೆ ಅವನು ಏನು ನೀರು ನಾಯಿ ನೋಡ್ರಿ ಕಿತ್ತಾಡ್ತಾವಲ್ಲಿ ಯಾವ ಥರ. ಅವು ಬಿಸಿಲು ತಡಿದಾರ್ದೆ ನೋಡ್ರಿ. ಕುರಿಗಳಂತೂ ಪಾಪ ಮೇವಿಲ್ಲ, ಎಲ್ಲ ಬಡ್ಲೆದಾಗವೆ ನಮ್ಮಂಗೆ. ಅವನು ಬೇಸಿಗೆ ಕಾಲದಲ್ಲಿ ಅವರು ಅಲ್ಲಿಂದ ಬಂದವ್ರೆ ನೋಡ್ರಿ. ಬಿಸಿಲು ತಡಿನಾರ್ದೆ ನಾಯಿನೂ ಕೂಡ ನೀರಲ್ಲಿ ಬೀಳ್ತಾ ಇದ್ ನೋಡ್ರಿ, ಅಂತೆ ಬಿಸಿಲು. ನಾಯಿಗೆ ಇವತ್ತು ಊಟ ಜಾಸ್ತಿ ಆಗಿರ್ಬೇಕು, ಭಾಳ ಖುಷಿ ಆಗ್ಬಿಟ್ಟವೆ. ಈಗೆಲ್ಲ ಒಣಗೋಯ್ತು ಟ್ಯೂಬು, ಅದರಿಂದ ಮುಟ್ತಾ ಇದೀನಲ್ಲ. ಆಮ್ಲದ ಗಿಡ ಚಂದ, ಮಗುವಿನ ನಗು ಚಂದ ಅಂತ. ಆಮ್ಲದ ಗಿಡದ ಒಳಗಡೆ ಎಷ್ಟೊಂದು ಬೀಜ ಇರ್ತವೆ, ಎಷ್ಟು ಲಕ್ಷ ಇರ್ತವೆ ಲೆಕ್ಕ ಹಾಕೊಳ್ಳಿ. ಎಣಿಸೋಕ್ಕೆ ಅಸಾಧ್ಯ ಅಷ್ಟೊಂದು ಬೀಜ ಇದು. ಯಾವ ಥರ ಐತೆ ಅಂತ ಸೇಮ್ ಮೀನಿನ ಮೊಟ್ಟೆ ಇದ್ದಂಗೆ ಐತೆ ಲೆಕ್ಕ ಹಾಕೊಳ್ಳಿ. ಹೊರಗಡೆ ಕಾಕರೆ ಮೀನು ತಿನ್ನವು ಇವೆಲ್ಲ ಬೀಜ ಆಗಿ ಬಿದ್ದೈತವೆ. ಮೀನು ಪರವಾಗಿಲ್ಲ, ಸುಮಾರಾಗಿ ಬಿದ್ದಾವೆ. ಮನೆಗೂ ಉಳಿಗಾಯ್ತವೆ. ಅದನ್ನ ತೋರಿಸ್ತೀನಿ, ಒಂದು ಗಂಟೆ ಕಾಯ್ತಾ ಇರ್ರಿ, ವೆಯ್ಟ್ ಮಾಡ್ತಾ ಇರ್ರಿ. ಬೆಲೆ ಎತ್ತಾಗಿ ನೋಡ್ರಿ ಈಗ. ಸುಮಾರಾಗಿ ಭೇಟಿ ಆಗದೆ ಅಬ್ಬಿ, ಸುಮಾರಾಗಿ ಪರವಾಗಿಲ್ಲ 2 ಚೀಲ ಆಗದೆ. ಅಲ್ಲಿ ಹೋಗಿ ಬಿಚ್ಬಿಟ್ಟು ಮನೇಲಿ ತೋರಿಸ್ತೀನಿ. ಈಗ ಆಗಲ್ಲ ತೋರಿಸಿ, 4 ಗಂಟೆ ವೆಯ್ಟ್ ಮಾಡ್ತಾ ಇರ್ರಿ ಎಲ್ಲರೂ. भाई वीसे नोडली ಎಲ್ಲಿ ಎಲ್ಲಿ वीसे ಹೆಂಗದೆ ಅದು
ಕಷ್ಟ ಸತ್ತಾಗದೆ ಚಿಚ್ಚಿಂಗೆ ಆಗ್ಬಿಟ್ಟವ್ರೆ. ಹೊಡಿಲಿಲ್ಲ ಎಷ್ಟೋ ಜನಗಳಿಗೆ ಮೀನು ಯಾವ ಥರ ತಗಲಾಕೋತಾವ ಅಂತ ಗೊತ್ತಿಲ್ಲ ನೋಡಿ. ಈ ಥರ ಮುಳ್ಳಿರ್ತದಲ್ಲ, ಮುಳ್ಳು ಒಳಗಡೆ ತಗಲಾಕೊಬಿಡ್ತದೆ ಹೋಗಿ. ಆಗ ನಾವೇನು ಮಾಡ್ಬೇಕಂದ್ರೆ ಹಿಂದಿನ ಮಕ್ಕನಾಗೆ ಮೀನನ್ನ ಈ ಥರ ಬಲೆಗಳನ್ನ ಎಳ್ಕೋಬೇಕು, ಇಲ್ದ್ರೆ ಮೀನು ಬರಲ್ಲ, ವಾಪಸ್ ಬರಲ್ಲ. ರಿಟರ್ನ್ ಮುಂದಿನ ಮಕ್ಕನಾಗ ಹೇಳಿದ್ರೆ ಅದು ಬರಲ್ಲ ನೋಡಿ. ಈ ಥರ ಎಳ್ಕೊಂಡಾಗ ಅದು ಸುಲಭವಾಗಿ ಕಳ್ಕೊತದೆ ಈ ಥರ.